ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಸಿ ಸಿಂಪ್ಲಿಫೈಡ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಬೇಸಿಕ್ ಮಾಡಿದ್ದೀನಿ, ಸೊ ಅದೆಲ್ಲ ಕಂಪ್ಲೀಟ್ ಆದರೆ ಮಾತ್ರ ಈಗ ಪ್ರಾಜೆಕ್ಟ್ ಏನು ನಡೆಯುತ್ತೆ ಅದು ಅರ್ಥ ಆಗುತ್ತೆ. ಓಕೆನಾ? ಸೊ ಬಿಫೋರ್ ಜಂಪಿಂಗ್ ಇನ್ ಟು ಡೈರೆಕ್ಟ್ಲಿ ಪ್ರಾಜೆಕ್ಟ್, ಸಿ ಫಸ್ಟ್ ಮೇನ್ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಯೂಸ್ ಮಾಡಿರೋ ಪಿನ್ ಇದೆಯಲ್ಲ, USB ಕೇಬಲ್ಲು, ಅದು ಯಾವುದು ಅಂದರೆ ಕಾಮನ್ ನಾವು ಯಾವುದು ಆರ್ಡಿನಾಗ ಯೂಸ್ ಮಾಡ್ತಿದ್ದೀವಲ್ಲ ಅದಲ್ಲ. ನಾವು ಯೂಸ್ ಮಾಡ್ತಿರೋದು ಪಿನ್ನು ಬಿ ಪಿನ್. ಓಕೆನಾ? ಸಿ ಈ ಪಿನ್ ಯೂಸ್ ಮಾಡ್ತಾ ಇರೋದು. ದೆನ್ ಸೆಕೆಂಡ್ ಆರ್ಡಿನೋ ಐಡಿನೇ ಯೂಸ್ ಮಾಡ್ತಿರೋದು. ಬಟ್ ಸಿ ಕೇರ್ಫುಲಿ ಕರೆಕ್ಟಾಗಿ ನೋಡ್ಕೊಂಬಿಡಿ, ಯಾಕೆಂದರೆ ಬೇಸಿಕ್ ಇದು ಒಂದ್ಸಲಿ ಹೇಳಿದ ಮೇಲೆ ಮತ್ತೆ ನೀವು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ? ಫಸ್ಟು ನೀವು ಸೆಲೆಕ್ಟ್ ಬೋರ್ಡ್ ಇದೆಯಲ್ಲ, ಸಿ ಆಲ್ರೆಡಿ ನಾನು ಸೆಲೆಕ್ಟ್ ಕನೆಕ್ಟ್ ಮಾಡಿದ್ದೀನಿ. ಸೊ ಬಿಫೋರ್ ನೋಡಿ, ಫಸ್ಟು ನೀವು ಟೂಲ್ಸ್ಗೆ ಹೋಗ್ಬಿಟ್ಟು ಬೋರ್ಡ್ ಅಂತ ಹೋಗಿ. ಓಕೆನಾ? ದೆನ್ ಅಲ್ಲಿ ESP32 ಅಂತ ಕಾಣುತ್ತೆ. ಓಕೆನಾ? ESP32 ಮೇಲೆ ಕ್ಲಿಕ್ ಮಾಡಿ. ಸಿ ಸೆವೆರಲ್ ಬೋರ್ಡ್ಸ್ ಇದೆ ಇಲ್ಲಿ. ಓಕೆನಾ? ಯಾವುದನ್ನೂ ಚೂಸ್ ಮಾಡಿಕೊಂಡು ಆಮೇಲೆ ಸುಮ್ಮನೆ ಔಟ್ಪುಟ್ ಬರ್ತಿದೆ ಅಂತ ಸುಮ್ಮನೆ ತಲೆ ಕೆಡಿಸ್ಕೊಂಬಿಡಿ. ಸಿ ಇಲ್ಲಿ ESP32 ಡೇವ್ ಮೋಡ್ ಅಂತ ಇದೆ, ಮಾಡೆಲ್ ಅಂದರೆ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೇಳಿ. ಓಕೆನಾ? ಅದನ್ನು ಕ್ಲಿಕ್ ಮಾಡಿಕೊಂಡು, ಓಕೆನಾ, ಸೆಲೆಕ್ಟ್ ಆಯಿತು ಬೋರ್ಡ್. ಓಕೆನಾ? ಸೊ ಅದಾದಮೇಲೆ ನೀವು ಯಾವಾಗ ಇದನ್ನ ಪ್ಲಗಿನ್ ಮಾಡ್ತೀರಾ ಆವಾಗ ನಿಮಗೆ ಅಪಿಯರ್ ಆಗುತ್ತೆ. ಓಕೆನಾ? ಸಿ ಈ ರೀತಿ ಕಾಣಿಸ್ತಿದೆ ಕೆಳಗಡೆ ESP32 ಡೆವಲಪ್ಮೆಂಟ್ ಮೋಡ್ COM4. ಓಕೆನಾ? ಸೊ ಈಗ ಬೇಸಿಕ್ ಅರ್ಥ ಆಯಿತು, ಏನೇನು ಸಾಫ್ಟ್ವೇರ್ ಯಾವುದು, ಪಿನ್ ಯೂಸ್ ಮಾಡೋದು ಯಾವುದು ಅಂತ. ಸೊ ಫಸ್ಟ್ನೇ ಪ್ರಾಜೆಕ್ಟ್ LED ಬ್ಲಿಂಕ್. ಸೊ ಇದನ್ನ ನೀವು ಅಂದ್ಕೊತಿರ್ಬೋದು, ಏನು LED ಬ್ಲಿಂಕ್ ಏನೇನು ದೊಡ್ಡ ಪ್ರಾಜೆಕ್ಟ್ ಅಂತ. ಅಲ್ಲ. ಸೊ ಇಫ್ ಯು ಆರ್ ಎ ಬಿಗಿನರ್ಸ್, ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಏಕೆಂದರೆ ಇಲ್ಲಿಂದನೇ ಪ್ರತಿಯೊಂದು ಕೂಡ ಲೈಕ್ ಡೈರೆಕ್ಟಾಗಿ ನಾನು ESP32 ಯೂಸಿಂಗ್ ಕ್ಯಾಮ್ ಬೋರ್ಡ್, ಯೂಸಿಂಗ್ ಹೋಮ್ ಸೆಕ್ಯೂರಿಟಿ, ಅದು ಇದು ಎಲ್ಲ ಮಾಡ್ಬೋದು. ಸೊ ಫಸ್ಟಿಂದ ಲೈಕ್ ಸಿಂಪಲಾಗಿ ಕಲಿತಾ ಹೋಗೋಣ. ಓಕೆ? ಸೊ ಬನ್ನಿ ಈಗ ಡೈರೆಕ್ಟ್ ಕಾನ್ಸೆಪ್ಟ್. ESP32 ಯೂಸಿಂಗ್ LED ಬ್ಲಿಂಕ್. ಓಕೆನಾ? ಪ್ರಾಜೆಕ್ಟ್ 1. ಇಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ ಸಿಂಪಲ್ಲು. ಸಿ ಆನ್ ಎವ್ರಿ ಸೆಕೆಂಡ್ ನಮ್ಮ LED ಬ್ಲಿಂಕ್ ಆಗಬೇಕು. ಅಂದರೆ ಒಂದ್ಸಲಿ ಬ್ಲಿಂಕ್ ಆಗಬೇಕು, ಒಂದ್ಸಲಿ ಆಫ್ ಆಗಬೇಕು ಅಲ್ವಾ? ಸೊ ಇದಕ್ಕೆ ನಮ್ಮ ಮೇನ್ ಮೋಟಿವ್. ಓಕೆನಾ? LED ಬ್ಲಿಂಕ್ ಆಗಬೇಕು, ಮೀನ್ಸ್ ಬ್ಲಿಂಕ್ ಆನ್ ಆಗಬೇಕು, ಆಫ್ ಆಗಬೇಕು. 1 ಸೆಕೆಂಡ್ ಆನ್, ಆಫ್. ನೋಡಿ ಇದೇ ರೀತಿ. ಓಕೆನಾ? ಸೊ ಇದು ನಮ್ಮ ಮೇನ್ ಮೋಡ್. ಓಕೆ, ಮೇನ್ ಮೋಡ್ ಗೊತ್ತಾಯಿತು. ದೆನ್ ನೀಡಬಲ್ ಥಿಂಗ್ಸ್ ಯಾವ್ಯಾವು? ESP32, ದೆನ್ LED 220 ಓಮ್, ಬ್ರೆಡ್ ಬೋರ್ಡು, ವೈರ್ಸು, ಕೇಬಲ್ಲು. ಓಕೆನಾ? ಸೊ ಕೇಳ್ಬೋದು ಏನಕ್ಕೆ 220 ಅಂತ. ಸಿ ರಿಮೆಂಬರ್, ಆರ್ಡಿನೋ ನಾವು LED ಬ್ಲಿಂಕ್ ಮಾಡ್ಬೇಕಾದ್ರೆ ಹೇಳಿದ್ವಿ ಏನಕ್ಕೆ ನಾವು ರೆಸಿಸ್ಟರ್ ಸ್ಪೆಸಿಫಿಕಲಿ ತಗೊತೀವಿ ಅಂತ. ಓಕೆನಾ? ಸೊ ಆ ವಿಡಿಯೋ ಒಂದ್ಸರಿ ನೋಡ್ಕೊಂಬನ್ನಿ. ಈ 220 ಓಮ್ ಏನಕ್ಕೆ ಅಂತ ಅಲ್ಲಿ ಸ್ಪೆಸಿಫಿಕಾಗಿ ವಿತ್ ಓಮ್ಸ್ ಲಾ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಆಯಿತು. ದೆನ್ ಈಗ ನಮಗೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು, ನೀಡಬಲ್ ಥಿಂಗ್ಸ್ ಏನು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಏನು ಬೇಕು? ಕನೆಕ್ಷನ್. ಸಿ ಸಿಂಪಲ್ ಕನೆಕ್ಷನ್. ESP32 ಇದೆಯಲ್ವಾ? ಸೊ ನೀವು ಇನ್ನೊಂದು ಮೇನ್ ಥಿಂಗ್ ಏನಂದರೆ ESP32ಗೆ ನೀವು ಆಲ್ವೇಸ್ ಇದನ್ನು ಓಪನ್ ಮಾಡಿಟ್ಕೊಂಡಿರಬೇಕು. ಪಿನ್ ಕಾನ್ಫಿಗರೇಷನ್. ಸಿ ದಿಸ್ ಒನ್. ಓಕೆನಾ? ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ? ಸೇಮ್ ಇದೇನು ಪಿನ್ಸ್ ಕಾನ್ಫಿಗರೇಷನ್ ಇದೆ ಇದು ಅದೇ ಇರೋದು. ಓಕೆನಾ? ಸೊ ವೆನ್ ಎವರ್ ಐಸೆ ಏನಂತ ಈಗ ಈ ಕನೆಕ್ಷನ್ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಫಸ್ಟು ಒಂದು ರೆಸಿಸ್ಟರ್ನ GPIO 23ಇಂದ ಒಂದು ಕಡೆ ತಗೊಳ್ಳಿ. ಓಕೆನಾ? ತೊಗೊಂಡಿದ್ದೀವಲ್ವ ಇಲ್ಲಿ. ಸೊ ಒಂದು ಕಡೆ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಅದೇ ಒಂದು ಸೈಡಿಗೆ ಪಾಸಿಟಿವ್ LEDದು ಆನೋಡು, ಇನ್ನೊಂದು ಸೈಡ್ ನೆಗೆಟಿವ್ ಗ್ರೌಂಡಿಗೆ. ಓಕೆನಾ? ಸಿ ಪಾಸಿಟಿವ್ ರೆಸಿಸ್ಟರ್ಗೆ, ನೆಗೆಟಿವ್ ಗ್ರೌಂಡಿಗೆ. ಓಕೆನಾ? ಸಿ ಗ್ರೌಂಡ್ ಕಾಣಿಸ್ತಿದೆಯಾ ಇಲ್ಲಿ? ಗ್ರೌಂಡು. GPIO 23 ಕಾಣಿಸ್ತಿದೆಯಾ ಇಲ್ಲಿ? GPIO 23. ಈ ಕೆಲವು ಏನಕ್ಕೆ GPIOನೇ ಜನರಲ್ ಪರ್ಪಸ್ ಇನ್ಪುಟ್ ಔಟ್ಪುಟ್ ಪಿನ್ಸ್. ನಾನು ಕಂಪ್ಲೀಟ್ ಬೇಸಿಕ್ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಕ್ಕೆ GPIOನೇ ಯೂಸ್ ಮಾಡ್ಕೊತೀವಿ ಅಂತ. ಓಕೆನಾ? GPIO ಜನರಲ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಅದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ GPIO ಪಿನ್ಸಿಂದ. ಓಕೆ, ಇದು LED. ಓಕೆ, ಪಿನ್ಸ್ ಗೊತ್ತಾಯಿತು, ಏನಕ್ಕೆ GPIO ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು, ಗ್ರೌಂಡ್ ಗೊತ್ತಾಯಿತು. ಇಲ್ಲಿ ಯಾವುದೇ ರೀತಿ ಕಾಂಪ್ಲೆಕ್ಸಿಟಿ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಇದು ಅರ್ಥ ಆಯ್ತಲ್ವಾ? ಪ್ರೋಗ್ರಾಮಿಗೆ ಬನ್ನಿ. ಸಿ ಪ್ರೋಗ್ರಾಮಲ್ಲಿ ಏನು ತುಂಬ ಕಾಂಪ್ಲೆಕ್ಸಿಟಿ ಇಲ್ಲ. ಒನ್ ಆಫ್ ದ ಈಸಿಯೆಸ್ಟ್ ಪ್ರೋಗ್ರಾಮ್ ಕಾನ್ಸ್ಟೆಂಟ್ ಇಂಟ್ LED ಅನ್ನೋ ವೇರಿಯೇಬಲ್ನ ಡಿಫೈನ್ ಮಾಡಿದ್ದೀನಿ. ಇದು ಕಾನ್ಸ್ಟೆಂಟು 23 ಈಗ ನಾವು ಕೊಡ್ತಾ ಇರೋದು, ಹಾಗಾಗಿ ಕೊಟ್ಟಿದ್ದೀನಿ. ಏನು ವೈಡ್ ಸೆಟಪ್, ವೈಡ್ ಸೆಟಪಲ್ಲಿ 23 ಅನ್ನೋದು ಔಟ್ಪುಟ್ ಅಲ್ವೇನಪ್ಪ. ಸೊ ಪಿನ್ ಮೋಡ್ LED ಔಟ್ಪುಟ್. ಓಕೆ, ಲೂಪ್ ಇದೇ ರನ್ ಆಗ್ತಾನೆ ಇರಲಿ ಅಂತ ಹೇಳ್ತಾ ಇದ್ದೀವಿ. LED ಹೈ, ಒಂದ್ಸಲಿ ಆನ್ ಆಗಲಿ, 1 ಸೆಕೆಂಡ್ ಕಾಯಲಿ, ದೆನ್ ಮತ್ತೆ ಆಫ್ ಆಗಲಿ, 1 ಸೆಕೆಂಡ್, ಈ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಓಕೆನಾ? ಸಿ ಸೇಮ್ ಆನ್ ಆಗಲಿ, 1 ಸೆಕೆಂಡ್ ಆಫ್ ಆಯಿತು, 1 ಸೆಕೆಂಡ್ ಆನ್ ಆಗಲಿ, ಆಫ್ ಆಗಲಿ, ಇದೇ ರೀತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ಕಂಪ್ಲೀಟ್ ಈ ಪ್ರಾಜೆಕ್ಟ್ ಅರ್ಥ ಆಯ್ತಲ್ವಾ? ಇಲ್ಲಿ ಏನು ಅಂದರೆ ಸಿಂಪಲ್ ಡೌಟ್ ಬರೋದು, ನೀವು ಕನೆಕ್ಷನ್ ಮಾಡ್ತೀರಾ.
ಓಕೆನಾ. ಕನೆಕ್ಷನ್ ಮಾಡಿದ ತಕ್ಷಣ ಈ ಕಡೆ ಏನೋ ವೆರಿಫೈ ಕೊಡ್ತೀರಾ, ಅಪ್ಲೋಡ್ ಮಾಡ್ತೀರಾ. ಬಟ್ ಅಪ್ಲೋಡ್ ಮಾಡಿದಾಗ ಏನಂತ ಬರುತ್ತೆ, ಎರರ್ ಅಂತ ಬರುತ್ತೆ. ಯಾಕೆಂದರೆ ನೀವಿಲ್ಲಿ ಬೂಟ್ ಪಿನ್ನ ನೀವು ಒಂದ್ಸರಿ ಪ್ರೆಸ್ ಮಾಡಿರಬೇಕು. ಓಕೆ, ಮಿಸ್ ಮಾಡಿಬಿಡಿ ಬೂಟ್ ಪಿನ್ ಒಂದ್ಸರಿ ಪ್ರೆಸ್ ಮಾಡೋದು. ಇದನ್ನ ಎಲ್ಲ ಟೈಮಲ್ಲೂ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಾಣಿಸ್ತಿದೆ ಇದು ಬೂಟ್ ಮೋಡ್ ಅಂತೇಳಿ. ಏನಕ್ಕೆ ಅಂದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದಾಗ ಎಲ್ಲಿ ಏನಂತ ನಮ್ಮ ESP32 ಓಕೆ ನಾನು ರೆಡಿ ಇದ್ದೀನಿ, ಪ್ರೋಗ್ರಾಮ್ ಸೆಂಡ್ ಮಾಡಿ ಏನಂತೆ. ಓಕೆನಾ, ಎಲ್ಲ ಟೈಮಲ್ಲ. ಓಕೆ, ಜಸ್ಟ್ ಇಫ್ ಇನ್ ಕೇಸ್ ನೀವೇನಾದ್ರು ರನ್ ಮಾಡಬೇಕಾದ್ರೆ ಕನೆಕ್ಟಿಂಗ್ ಅಂತ ಏನಾದ್ರು ತೋರಿಸ್ತಾನೇ ಇದ್ದರೆ ಅವಾಗ ಪ್ರೆಸ್ ಮಾಡಿ, ಆಟೋಮೆಟಿಕ್ಲಿ ಆಲ್ಮೋಸ್ಟ್ ಕನೆಕ್ಟ್ ಆಗುತ್ತೆ. ಬಟ್ ಒಂದ್ಸರಿ ಶೋ ಮಾಡಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಗೈಸ್. ಸೊ ವಿ ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಐ ಥಿಂಕ್ LED ಬ್ಲಿಂಕ್ ಆಗಿದೆ ಅಲ್ವಾ, ನೋಡುವ. ನೆಕ್ಸ್ಟ್ ಐ ಥಿಂಕ್ LED ಬ್ಲಿಂಕ್ ಆದಮೇಲೆ ಲೈಕ್ ಸಿಗ್ನಲ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆನಾ. ಸೊ ಅಂಟಿಲ್ ಆಲ್ವೇಸ್ ರಿವೈಸ್ ದ ಬೇಸಿಕ್ಸ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಒನ್ ಆಫ್ ದ ಬೆಸ್ಟ್ ಪಾಡ್ಕಾಸ್ಟ್ ಸೀರೀಸ್ ತರಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡುವ ಯಾವ ರೀತಿ ಆಗುತ್ತೆ. ಡೆಫಿನೆಟ್ಲಿ ತಂದೆ ತೊಗೊಂಬರ್ತೀವಿ, ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಬಂದೇ ಬರುತ್ತೆ ಗೈಸ್. ಅಂಟಿಲ್ ಟೇಕ್ ಕೇರ್.